ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನಿವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು ನಮ್ಮೂರು ಯಾವುದು ಅಂತ. ನಮ್ಮೂರು ಕುಣಿಗಲ್. ನಾನು ಯಾಕೆ ನಮ್ಮೂರಿಗೆ ಹೋಗ್ತಿದ್ದೀನಿ ಅಂತಂದರೆ, ಇವತ್ತಿಂದ 3 ಡೇಸ್ ಏಕಾದಶಿ ಹಬ್ಬ ಇದೆ. ಏಕಾದಶಿ ಹಬ್ಬ ಉಪವಾಸದ ಹಬ್ಬ ಅಂತಲೂ ಅಂತೀವಿ ನಾವು. ನೀವು ನಿಮ್ಮೂರಲ್ಲಿ ಏಕಾದಶಿ ಹಬ್ಬ ಮಾಡ್ತೀರಾ? ಮಾಡಿದ್ರೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈಗ ಊರಿಗೆ ರೀಚ್ ಆದೆ. ಆ್ಯಕ್ಚುಲಿ ಸಂಡೇ, ಮಂಡೇ, ಟ್ಯೂಸ್ಡೇ 3 ಡೇಸ್ ಇದೆ ಹಬ್ಬ. ಸಂಡೇ ಬಂದುಬಿಟ್ಟು ಉಪವಾಸ ಮಾಡಿ ಕಜ್ಜಾಯ, ವಡೆ, ಕಡಲೆ ಉಂಡೆ ಮಾಡಿ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅದು ಸಂಡೇ ಹಬ್ಬ ಆಗೋಯ್ತು. ನಾನು ಅದನ್ನೇನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಇವತ್ತು ಆ್ಯಕ್ಚುಲಿ ಮಂಡೇ ಏನು ಮಾಡ್ತಾರೆ ಅಂತಂದರೆ, ಬೆಳಗ್ಗೆಯಿಂದ ಉಪವಾಸ ಇದ್ದು ಮಧ್ಯಾಹ್ನ ಒತ್ಶಾವಿಗೆ ಮಾಡಿ ಅದಕ್ಕೆ ಕಾಯಿ ಹಾಲು ಅವರೆಬೇಳೆ ಸಾಂಬಾರು ಮಾಡಿ ಎಡೆ ಇಟ್ಟು ಪೂಜೆ ಮಾಡಿ, ಆಮೇಲೆ ನಮ್ಮೂರಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಆಗುತ್ತೆ. ಪೂಜೆ ಆದಮೇಲೆ ನಾವು ಬೆಟ್ಟಕ್ಕೆ ಹೋಗ್ತೀವಿ. ಬೆಟ್ಟ ಹತ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಅದು ಇವತ್ತಿನ ಹಬ್ಬ. ನೆಕ್ಸ್ಟ್ ಡೇ ನಾನ್ ವೆಜ್ ಇರುತ್ತೆ. ಇವತ್ತು ನಮ್ಮ ಮನೇಲಿ ನಮ್ಮ ಅತ್ತೆ ಶಾವಿಗೆ ಮಾಡ್ತಾಯಿದ್ದಾರೆ. ನನಗೆ ಮಾಡೋಕ್ಕೆ ಬರಲ್ಲ. ಅವ್ರು ಹೇಗೆ ಮಾಡ್ತಾಯಿದ್ದಾರೆ ತೋರಿಸ್ಕೊಡ್ತೀನಿ, ಬನ್ನಿ. ಉತ್ಸವಗೆ ಯಾವ ಥರ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆ ನಮ್ಮ ಮನೇಲಿ ಯಾವ್ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತಿಳ್ಕೊಬೇಕು ಅಂದರೂ ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಕ್ಚುಲಿ ಇವಾಗ ನಮ್ಮ ಅತ್ತೆ ಬಿಸಿನೀರು ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಥರ ಮಾಡ್ಕೊತಾ ಇದ್ದಾರೆ. ಸೇಮ್ ರಾಗಿ ಮುದ್ದೆ ಮಾಡ್ಕೊತೇವಲ್ಲ ಅದೇ ಥರ, ಬಟ್ ಸ್ವಲ್ಪ ಹದದಲ್ಲಿ ಇರಬೇಕು. ಅದು ಒತ್ತಕ್ಕೆ, ಶಾವಿಗೆ ಒತ್ತಕ್ಕೆ ನೂಡಲ್ಸ್ ಟೈಪಲ್ಲಿ ಬರಬೇಕು. ಆ ರೀತಿ ಮಾಡ್ಕೊಬೇಕು. ಅವರು ಮಾಡಿ ಇವಾಗ ಅದನ್ನು ಹೊಂದಿಸ್ತಾ ಇದ್ದಾರೆ. ಹೊಂದಿಸ್ಬಿಟ್ಟು ನಮ್ಮ ಮನೇಲಿ ಶಾವಿಗೆ ಒತ್ತಕ್ಕೆ ಅಂತಲೇ ಒಂದು ಮಾಡಿಸಿದ್ದೀವಿ ಮರದ್ದು. ಅದರಲ್ಲಿ ಶಾವಿಗೆ ಒತ್ತುತ್ತೀವಿ. ನೀವೆಲ್ಲ ನೋಡಿರ್ತೀರ, ನಿಮ್ಮ ಮನೆಗಳಲ್ಲಿ ಇರ್ಬೋದು. ಹಳ್ಳಿ ಮನೆಗಳಲ್ಲಿ, ಸಿಟಿಲೆಲ್ಲ ಚಕ್ಲಿ ಒತ್ತೋದ್ರಲ್ಲಿ ಮಾಡ್ಕೊಂಬಿಡ್ತಾರೆ. ನಮ್ಮದು ಊರಲ್ಲಿ ಅದಕ್ಕೆ ಅಂತಲೇ ಒಂದು ಮರದ್ದಿದೆ, ಅದರಲ್ಲಿ ಮಾಡ್ತೀವಿ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಹೊಂದಿಸ್ಕೊತಾ ಇದ್ದಾರೆ. ತುಂಬ ಸುಡ್ತಾ ಇದೆ, ನೀವೇ ನೋಡ್ಬೋದು. ನೀಟಾಗಿ ಹೊಂದಿಸ್ಕೊಂಡು ಅದನ್ನು ಮಷಿನ್ ಅಂತಾರೆ ಅನಿಸುತ್ತೆ, ಅದನ್ನು ಅದರೊಳಗಡೆ ಹಾಕಿ ಮಾಡ್ತಾರೆ. ಸೊ ನೋಡಿ, ಇದೇನೆ ಶಾವಿಗೆ ಒತ್ತೋದು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನ ವರ್ಷಕ್ಕೆ 2 ಸತಿ ಅಥವಾ 3 ಸತಿ ಆಚೆ ತೆಗಿತೀವಿ ಅಷ್ಟೇ. ಸೊ ಈ ಥರ ನಮ್ಮ ಅತ್ತೆ ಅದು ಹೊಂದಿಸ್ಕೊತಾ ಇದ್ದಾರೆ. ಸೇಮ್ ಮುದ್ದೆ ಥರನೇ ಮಾಡ್ಕೊಳ್ಳೋದು. ರಾಗಿ ಮುದ್ದೆ ಮಾಡೋರು ಗೊತ್ತಿರುತ್ತೆ ಇದನ್ನು. ಸೇಮ್ ಈ ಥರ ಹೊಂದಿಸ್ಕೊಂಡು ಇದನ್ನು ಆ ಮಷಿನ್ ಹೋಲೊಳಗಡೆ ಹಾಕಿಬಿಟ್ಟು ಚಕ್ಲಿ ಒತ್ತುತ್ತೀವಲ್ಲ ಆ ಥರ ಒತ್ತೋದು ಅಷ್ಟೇ. ತುಂಬ ಸುಡ್ತಾ ಇದೆ ಪಾಪ ನಮ್ಮ ಅತ್ತೆಗೆ. ಅವ್ರು ಹಂಗೆ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಇದ್ರೊಳಗೆ ಫುಲ್ ಅಮುಕ್ಬಿಡು, ಹಾಕ್ಬಿಡು. ನಾನು ಈಗ ಅಮುಕ್ತಾಗ ನೀನು ಹಿಂಗೆ ಕೈ ಕೊಟ್ಟು ಹಿಂಗೆಲ್ಲ ಫುಲ್ ಹಿಂಗೆ ಬಂದಂಗೆ ಉದ್ದಕ್ಕೆ ಇಟ್ಕೊಂಡು ಅದಕ್ಕೆ ಮಾಡಬೇಕು. ಜಾಸ್ತಿ ಹಾಕ್ಬೇಕು. ಇರಲಿ ಒಂದು ನಿಮಿಷ. ಹೊಸದೇ ಅದು ಶರ್ಟ್ ಆಮೇಲೆ ಕಣ್ರಿ. ನಮೇಮು ಸೌಗೆ ಒತ್ತಂಗ ನೋಡ್ದ ನೀನು ಒತ್ತಿ ಸೌಗೆ ಏನಾಯ್ತು ಅವಂಗ ಅವ್ನು ಜಾಸ್ತಿ ಒತ್ತಲ್ಲ. ಅತ್ತಾಟಂತೂ ಅವ್ನಿಗೆ ಗೊತ್ತಾಕಾಯ್ತದಪ್ಪ ಅಂದರೆ. ಇದು ಕಾಯಿ ಹಾಲು. ಇದು ಕೂಡ ಶಾವಿಗೆ ಜೊತೆ ತಿನ್ನೋಕ್ಕೆ ಅಂತಲೇ ಮಾಡಿರೋದು. ಇದು ಸ್ವೀಟು. ಸಾಂಬಾರು ಮಾಡಿದ್ದೀವಿ, ಅದು ಅವರೆಬೇಳೆ ಸಾಂಬಾರು. ಕಾಯಿ ಹಾಲಿಗೆ ನಾವು ಕಾಯಿ, ಬೆಲ್ಲ, ಏಲಕ್ಕಿ ಹಾಕಿ ಮಾಡಿದ್ದೀವಿ. ಇದ್ರ ಮೇಲೆ ಸ್ವಲ್ಪ ಎಳ್ಳು ಪುಡಿ ಕೂಡ ಉದುರಿಸ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ಗೆ ಕಾಯಿ ಹಾಲು, ಎಳ್ಳು ಪುಡಿ ಹಾಕ್ಕೊಂಡು ತಿಂತಾರೆ. ಖಾರಕ್ಕೆ ಅವರೆಬೇಳೆ ಸಾಂಬಾರು ಮಾಡಿದ್ವಿ, ಅದನ್ನು ಹಾಕ್ಕೊಂಡು ತಿಂತಾರೆ. ಆ್ಯಕ್ಚುಲಿ ಇದ್ರ ಜೊತೆಗೆ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಅದು ಕೂಡ ನಮಗಿಷ್ಟ. ಇದಾದಮೇಲೆ ನಾವು ಮನೇಲಿ ದೇವರಿಟ್ಟು ಮಾಡಿರೋ ಅಡುಗೆನೆಲ್ಲ ಎಡೆ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ, ಅದು ಎತ್ತವ್ರಿಗೆ ಆ್ಯಕ್ಚುಲಿ ಎಡೆ ಇಡೋದು. ಒಂದು ಸೈಡ್ ದೇವ್ರಿಗೆ, ಒಂದು ಸೈಡ್ ಎತ್ತವ್ರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ನಾವು ಇವತ್ತೇನೇನು ಮಾಡಿದ್ವಿ ಅಂದರೆ, ಶಾವಿಗೆ, ಅದಕ್ಕೆ ಕಾಯಿ ಹಾಲು, ಎಳ್ಳು ಪುಡಿ, ಅವರೆಬೇಳೆ ಸಾಂಬಾರು, ಆಮೇಲೆ ತರಕಾರಿ ಪಲ್ಯ, ಹಪ್ಪಳ, ಅನ್ನ, ಇದಿಷ್ಟು ಮಾಡಿದ್ವಿ. ಇದನ್ನು ಎಡೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವೆಲ್ಲ ಊಟ ಮಾಡ್ತೀವಿ. ಇವಾಗ ಬೆಳಗ್ಗೆಯಿಂದ ಏನು ಊಟ ಮಾಡಿರಲ್ಲ. ಸೊ ಇದಾದಮೇಲೆ ನಾವು ಊಟ ಮಾಡಿಬಿಟ್ಟು ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗ್ತೀವಿ. ಇದಾಗಲ್ವಾ ಅದು?
ಆಮೇಲೆ ಹೋಗೋಣ ಇಟ್ಕೊಳ್ಳಿ ತಗೋ. ಊಟ ಮಾಡಿ ನಾವು ಟೆಂಪಲ್ಗೆ ಹೋಗೋಕ್ಕೆ ಅಂತ ಬಂದ್ವಿ. ಇದು ಬೆಟ್ಟಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಈ ದೇವ್ರಿಗೆ ನಾನು ಏಕಾದಶಿಲಿ ಬೆಟ್ಟ ಹತ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಪ್ರತಿ ವರ್ಷ ಬೆಟ್ಟ ಹತ್ತುತ್ತೀನಿ. ಆ್ಯಕ್ಚುಲಿ ಗಾಡಿಗಳನ್ನೂ ಬಿಡಲ್ಲ ಬೆಟ್ಟದ ಮೇಲೆ ಇವತ್ತು, ಯಾಕೆಂದರೆ ತುಂಬ ಜನ ಬಂದಿರ್ತಾರೆ. ಮೇಲೆ ಗಾಡಿಗಳನ್ನ ಪಾರ್ಕ್ ಮಾಡೋಕ್ಕಾಗಲ್ಲ. ಆಮೇಲೆ 3 o'clock ಮೇಲೆ ದೇವರು ಮೇಲಕ್ಕೆ ಬರುತ್ತೆ ಮೆರವಣಿಗೆಲಿ. ಸೊ ಹಾಗಾಗಿ ಯಾವ ಗಾಡಿಗಳನ್ನೂ ಅಲೋ ಮಾಡಲ್ಲ. ಫುಲ್ ಜಾತ್ರೆ ಇಟ್ಟಿದ್ರು, ಎಲ್ಲ ತೊಗೋಬೇಕು ಅನಿಸಿತ್ತು. ಬಟ್ ರಿಟರ್ನ್ ಬರುವಾಗ ಶಾಪಿಂಗ್ ಮಾಡಿದ್ವಿ ಆ್ಯಕ್ಚುಲಿ. ಫುಲ್ ಎಲ್ಲ ಸೈಡು ಜಾತ್ರೆ, ಆಮೇಲೆ ಪ್ರಸಾದ ಕೊಟ್ಟಿದ್ರು, ಪಾನಕ ಮಜ್ಜಿಗೆ ಕೊಡ್ತಿದ್ರು, ಅದನ್ನು ಕುಡಿದ್ವಿ. ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ನಾವು ಬೆಟ್ಟದ ಮೇಲೆ ಹೋಗಬೇಕು. ಬೆಟ್ಟದ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಅಲ್ಲೇ ಲೆಫ್ಟಲ್ಲಿ ನಾಟಕ ಮಾಡ್ತಾಯಿದ್ರು, ಮೇ ಬಿ ಕುರುಕ್ಷೇತ್ರ ನಾಟಕ ಅಂತ ಅನಿಸುತ್ತೆ. ಎವ್ರಿ ಇಯರು 3 o'clock ಮೇಲೆ ಹೋಗ್ತಾ ಇದ್ವಿ. ದೇವರು ಬೆಟ್ಟದ ಮೇಲೆ ಬರೋ ಟೈಮಲ್ಲಿ ಹೋಗ್ತಾ ಇದ್ವಿ. ಅವಾಗ ತುಂಬಾ ರಶ್ ಆಗಿಬಿಡೋದು. ಆಮೇಲೆ ಆ್ಯಕ್ಚುಲಿ ಇವಾಗ ಆವತ್ತಿನ ದಿವಸ ಮಳೆ ಬಂದೇ ಬರುತ್ತೆ ಬೆಟ್ಟ ಹತ್ತುವಾಗ. ಪ್ರತಿ ವರ್ಷ ಬೆಟ್ಟ ಹತ್ತುವಾಗ ನೆನ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ವಿ. ಹಾಗಾಗಿ ಈ ಸತಿ ಆ ಥರ ಆಗೋದು ಬೇಡ. ದೇವ್ರು ಬರೋಕ್ಕೆ ಮುಂಚೆ ಬೆಟ್ಟ ಹತ್ಬಿಟ್ರೆ ದರ್ಶನ ನೀಟಾಗಿ ಆಗುತ್ತೆ. ದೇವ್ರು ಬರೋ ಟೈಮಲ್ಲಿ ದರ್ಶನ ನೀಟಾಗಿ ಆಗೋಲ್ಲ, ತಳ್ಳಾಡ್ತಾರೆ. ಲಾಸ್ಟ್ ಟೈಮ್ ಅಂತೂ ನಾನು ನಮ್ಮ ಅತ್ತೆ ಇಬ್ಬರೇ ಹೋಗಿದ್ವಿ. ಪಾಪುನ ಕರ್ಕೊಂಡು ಹೋಗಿದ್ವಿ. ತುಂಬ ನುಗ್ಲಾಗೋಯ್ತು ಮೇಲೆ. ಹಾಗಾಗಿ ಈ ಸತಿ ಆ ಥರ ಆಗೋದು ಬೇಡ, ಬೇಗ ಹೋಗಿ ಬೆಟ್ಟ ಹತ್ಬೇಡ ಅಂದ್ಬಿಟ್ಟು ದೇವ್ರು ಬರೋಕ್ಕೂ ಮುಂಚೆನೇ ಹೋದ್ವಿ ಮೇಲೆ. ಟೆಂಪಲ್ ನೀವು ನಾನು ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರ. ಅಭಿಷೇಕ ಮಾಡ್ಸೋಕ್ಕೆ ಬಂದಿದ್ವಿ ಅಂತ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನನ್ನ ಆ ವ್ಲಾಗ್ನ ನೋಡಿ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಹಾಗಾಗಿ ಬರ್ತಾನೆ ಇರ್ತೀವಿ. ನಮ್ಮೂರ ಪಕ್ಕನೇ ಇರೋದು. ದೇವಸ್ಥಾನದ ಮೇಲೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನನ. ನಮಗೆ ನೀಟಾಗಿ ದರ್ಶನ ಆಯಿತು. ದರ್ಶನ ಆದಮೇಲೆ ಬೆಟ್ಟದ ಮೇಲೇ ಕಡಲೆಪುರಿ ಮಿಕ್ಸ್ಚರ್ ಎಲ್ಲ ಇಟ್ಟಿರ್ತಾರೆ. ಅದನ್ನೆಲ್ಲ ಮಿಸ್ ಮಾಡ್ದಂಗೆ ತೊಗೊತೀವಿ ಪ್ರತಿ ವರ್ಷ. ಬ್ಯಾಂಗ್ಳೂರಲ್ಲಿ ಈ ಥರ ಕಡಲೆಪುರಿ ಎಲ್ಲ ಸಿಗೋಲ್ಲ. ಹಾಗಾಗಿ ಅಲ್ಲೇ ತೊಗೊಂಡು ಒಂದಷ್ಟು ಫೋಟೋಶೂಟ್ ಮಾಡಿಕೊಂಡು ಬೆಟ್ಟ ಇಳಿತಾ ಇದ್ದೀವಿ. ಬೆಟ್ಟ ಏನು ತುಂಬ ದೊಡ್ಡದಿಲ್ಲ, 1.5-2 ಕಿಲೋಮೀಟರ್ ಬೇಕು ಅಷ್ಟೇ. ಬೆಟ್ಟದಿಂದ ಕೆಳಗೆ ಇಳಿದು ಸ್ವಲ್ಪ ಶಾಪಿಂಗ್ ಮಾಡಿ ಜಾತ್ರೆಯಲ್ಲಿ ಏನೇನು ಬೇಕೆಲ್ಲ ತೊಗೊಂಡು, ಮಕ್ಳಿಗೆ ಏನೇನು ಬೇಕೆಲ್ಲ ತೊಗೊಂಡ್ವಿ. ಹಾಗೆ ಮನೆಗೆ ಬಂದ್ವಿ. ಸೊ ನಮ್ಮ ಮನೇಲಿ ಈ ಥರ ನಾವು ಏಕಾದಶಿ ಹಬ್ಬ ಮಾಡ್ತೀವಿ. ನೆಕ್ಸ್ಟ್ ಡೇ ನಾನ್ ವೆಜ್ ಇರುತ್ತೆ. ಅದನ್ನೆಲ್ಲ ಏನಾನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.